ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಯಚೂರಿನಲ್ಲಿ ರ್ಯಾಪಿಡೋ ಆರ್ಡರ್ಸ್ ಹೇಗಿದ್ದಾವೆ ಅಂತ ನೋಡೋಣ ಬನ್ನಿ. ರ್ಯಾಪಿಡೋ ಆ್ಯಪ್ ಓಪನ್ ಮಾಡಿದ್ಮ್ಯಾಗ ಆನ್ ಡ್ಯೂಟಿ ಅಂತ ಮಾಡಬೇಕು. ಆನ್ ಡ್ಯೂಟಿ ಅಂತ ಮಾಡಿದರೆ ಲೊಕೇಶನ್ ತಗೊತಾ ಇದೆ. ಲೊಕೇಶನ್ಸ್ ಅಂದಮೇಲೆ ಆನ್ ಡ್ಯೂಟಿ ರೆಡಿ ರ್ಯಾಪಿಡೋ ಸರ್ವಿಸ್ ನಾವು ಅಂತ ಬಂತು ಮೇಲೆ. ಇವಾಗ ನಮಗೆ ಇಲ್ಲಿ ನೋಡ್ಬೋದು ಈಗ 100 ತನ ಎರ್ಮಸ್ ಇಂಜಿನಿಯರ್ ಕಾಲೇಜ್ ತನಕ ತೋರಿಸ್ತಾ ಇದೆ. ಆರ್ಡ್ರ್ ಬಂತು. ಫಸ್ಟ್ ಆರ್ಡ್ರು ಪಿಕಪ್ 0.3, ಡ್ರಾಪ್ 2.3, ಎಲ್ಬೇಸ್ನರ್ ರೋಡ್, ಸಿಟಿ ಟ್ಯಾಕ್ಸ್ ರೋಡ್ ಅಂತ ತೋರಿಸ್ತಾ ಇದೆ. ಆಕ್ಸೆಪ್ಟ್ ಮಾಡೀನಿ. ಪಿಕಪ್ ಲೊಕೇಶನ್ ಇಲ್ಲೇ ನನ್ನ ಸಮೀಪದಲ್ಲಿದೆ. ನಾನು ಬಸವೇಶ್ವರ ಸರ್ಕಲ್, ರಾಯಚೂರು ಬಸವೇಶ್ವರ ಸರ್ಕಲ್ನಲ್ಲಿದ್ದೀನಿ. ಸರ್ಕಲ್ ಸಿಗ್ನಲ್ ಆ ಕಡೆ ಇದನ್ನು ಅಂತ ತೋರಿಸ್ತಾ ಇದೆ. ಜೂಮ್ ಮಾಡಿ ನೋಡಕತ್ತೀನಿ. ಇಲ್ಲೇ ಪಕ್ಕದಲ್ಲಿ ಇರ್ಬೋದು ನನ್ನಿಂದ ಬ್ಯಾಕ್ ಸೈಡ್. ಒಂದ್ಸಲ ಗಾಡಿ ಸ್ಟಾರ್ಟ್ ಮಾಡಿ ಬ್ಯಾಕ್ ಸೈಡ್ ಹೋಗಿ ನೋಡ್ತೀನಿ. ನಮ್ಮ ರಾಯಚೂರಿನಲ್ಲಿ 6 ಮಂತ್ ಆಯಿತು ರ್ಯಾಪಿಡೋ ಚಾಲೂ ಆಗಿ. 8:30ಗೆ ನಾನು ಲಾಗಿನ್ ಆಗಿದ್ದ ಟೈಮು. ಲಾಗಿನ್ ಆಗೋಣ ತಕ್ಷಣವೇ ಆರ್ಡ್ರ್ ಬಂತು. ನಮ್ಮ ರಾಯಚೂರಿನಲ್ಲಿ ಲಾಗಿನ್ ಆಗೋಣ ತಕ್ಷಣ ಆರ್ಡರ್ಸ್ ಬರೋಲ್ಲ. ಇದು ಫಸ್ಟ್ ಟೈಮ್ ಹೀಗೆ ಬಂದದ. ನೋಡೋಣ ಯಾವ ರೀತಿ ನೆಕ್ಸ್ಟ್ ಆರ್ಡ್ರ್ ಬರ್ತಾವೆ. ಜಲ್ದಿ ವೇಟ್ ಮಾಡ್ತೀವಿ, ಏನು ಮಾಡೋಣ ನೋಡೋಣ. ಕಸ್ಟಮರ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಆದರೂ ಕಾಣ್ತಿಲ್ಲ. ಒಂದ್ಸರಿ ಫೋನ್ ಮಾಡಿ ನೋಡೋಣ. ಫಸ್ಟ್ ಕಸ್ಟಮರು ಹೇಗೆ ಇರುತ್ತಾನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಲೋ, ಎಲ್ಲಿದ್ರಣ್ಣ? ಬಸವೇಶ್ವರ ಸರ್ಕಲ್. ಹಲೋ, ಎಲ್ಲೋ ಟಿ ಶರ್ಟ್ ಅಣ್ಣ. ಕಸ್ಟಮರ್ ಎಲ್ಲೋ ಟಿ ಶರ್ಟ್ ಹಾಕೊಂಡು ಅಂತ ಕೇಳಕತ್ತಾರ. ಇಲ್ಲೇ ನನ್ನ ಬ್ಯಾಕ್ ಸೈಡ್ ಇದ್ದಾನೆ, ಹೋಗಿ ಪಿಕಪ್ ಮಾಡ್ಕೊತೀನಿ. OTP 3921 ಕುಂದ್ರ. ಕಸ್ಟಮರ್ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಸಿಟಿ ಟ್ಯಾಕ್ಸ್ ರೋಡ್ ಅಂತ ತೋರಿಸ್ತಾ ಇದೆ. ಪಿಕಪ್ ಲೊಕೇಶನ್ ಬಸವೇಶ್ವರ ಸರ್ಕಲ್ 2.3 ಕಿಲೋಮೀಟರ್ ಆಗುತ್ತೆ. ಎಷ್ಟು ಕೊಡ್ತಾ ನೋಡೋಣ ಬರೀ. ಬಸವೇಶ್ವರ ಸರ್ಕಲಿಂದ ಸಿಟಿ ಟ್ಯಾಕ್ಸ್ ರೋಡ್ ಅಲ್ಲಿ ರೋಡ್ ತರಿಸಿ ಮಳೇಶ್ವರ ಸರ್ಕಲಿಂದ ದಾಟಿ ಹೋಗಿ ಲೆಫ್ಟ್ ತಗೋಬೇಕು. ಇವ ಯಾರೇ? ಅಣ್ಣ ನೋಡಪ್ಪ, ರಾಯಚೂರು ಮಂದಿ ಎಕ್ಕಡೆ ಬೇಕಂದ್ರೆ ಅಕ್ಕಡೆ ತಿರ್ಸೋದು ನೋಡಿ, ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ರಾಯಚೂರಿನಲ್ಲಿ ಮಾರ್ನಿಂಗ್ ಟೈಮ್ ಸಿಟಿ ಟ್ಯಾಕ್ಸ್ ರೋಡ್, ಮಹೇಶ್ವರ ಸರ್ಕಲ್, ಸ್ಟೇಷನ್ ರೋಡ್ ಇವೆಲ್ಲ ರೋಡ್ಗಳು ಭಾಳ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಯಾಕಂದರೆ ಸ್ಕೂಲ್, ಕಾಲೇಜ್, ಕೆಲಸ ಮಾಡೋಕ್ಕೆ ಹೋಗೋರು, ಡ್ಯೂಟಿಗೆ ಹೋಗೋರು ಎಲ್ಲನೂ 8:15ರಿಂದ 8:15ರಿಂದ 9:30 10 ಗಂಟೆ ತನಕ ಫುಲ್ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇಲ್ಲೇ ಮುಂದುಗಡೆ 200 ಮೀಟ್ರ್ ತೋರಿಸ್ತಾ ಇದೆ ಕಸ್ಟಮರ್ ಲೊಕೇಶನ್. ಡ್ರಾಪು ಇಲ್ಲೇ ಮುಂದುಗಡೆ. ಕಸ್ಟಮರ್ ಲೊಕೇಶನ್ದಲ್ಲಿ ಬಂದೀವಿ. ಇಲ್ಲಿ ಕಂಪ್ಲೀಟ್ ರೈಡ್ ಅಂತ ಮಾಡಿಬಿಡ್ಬೇಕು. ಅಮೌಂಟ್ ತೋರಿಸ್ತಾ ಇದೆ. ಇಲ್ಲಿ 20 ರೂಪೀಸ್ ತೋರಿಸ್ತಾ ಇದೆ. 20 ರೂಪೀಸ್ ಕಸ್ಟಮರ್ ತಲ್ಲಿ ತಗೋಬೇಕು. ರಿವ್ಯೂ ಕೇಳ್ತದೆ, ರಿವ್ಯೂ ಕೊಡಬೇಕು. ಫೋನ್ಪೇ ಮಾಡ್ತೀರಾ? ಅಣ್ಣ ಫೋನ್ಪೇ ಮಾಡ್ತಾನೆ. ಫೋನ್ಪೇ ಮಾಡಿಸ್ಕೊಂತೀನಿ ಪರ್ಸನಲ್ ಫೋನ್ಪೇಗೆ. ರ್ಯಾಪಿಡೋ ಆ್ಯಕ್ಷನ್ರಿ ಮತ್ತು ಜಲ್ದಿ ಬರೋಂಗಿಲ್ಲ, ನಾಳೆ ಬರ್ತದೆ ಅಮೌಂಟು. ಇವತ್ತು ನಾವು ಆ್ಯಕ್ಷನ್ರಿ 20 ರೂಪೀಸ್ ಫೋನ್ಪೇ ಮಾಡ್ತಾರೆ. ಫೋನ್ಪೇ ಮಾಡಿದರು. ಮಾಡಿದ್ಮ್ಯಾಗ ನೆಕ್ಸ್ಟ್ ಆರ್ಡ್ರ್ ನೋಡೋಣ
ಇಲ್ಲಿ ಇನ್ಸೆಂಟಿವ್ ಅಂತ ತೋರಿಸ್ತದೆ. ಇನ್ಸೆಂಟಿವಲ್ಲಿ ಕ್ಲಿಕ್ ಮಾಡಿದ್ದೀನಿ. ಮಾರ್ನಿಂಗ್ಲಿಂದ 12 ಗಂಟೆ ತನಕ ಮಾಡಿದರೆ ಎಷ್ಟು 10 ರೈಡ್ ಮಾಡಿದರೆ ಅಮೌಂಟ್ ಇರುತ್ತೆ. ಟೋಟಲ್ 280 ರುಪೀಸ್ ಪರ್ ಡೇ ಬರುತ್ತೆ. ಮಾರ್ನಿಂಗು, ಆಫ್ಟರ್ನೂನ್ಲಿಂದ ನೈಟ್. ಮತ್ತು ಫಸ್ಟ್ ರೈಡು 20 ರುಪೀಸ್ ಬಂದಿದೆ ನನಗೆ. ನೆಕ್ಸ್ಟ್ ರೈಡ್ ನೋಡೋಣ. ನಾನು ನಿನ್ನೆ ಆ್ಯಕ್ಚುಲಿ ಮಾಡಿದ್ದೀನಿ ರ್ಯಾಪಿಡೋ, 10 ಆರ್ಡರ್ಸ್ ಮಾಡಿದ್ದೀನಿ. ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕ್ಬೇಕಂತೇಳಿ ಇವತ್ತು ವೀಡಿಯೋ ತೆಗೆಯೋ ಸಲುವಾಗಿ ಇವತ್ತು ಮತ್ತೆ ಮಾರ್ನಿಂಗ್ ಬಂದೀನಿ ನಾನು. ನಾ ಇರೋ ಲೊಕೇಶನ್ ಇವಾಗ ಸಿಟ್ಯಾಗಿಸ್ ರೋಡ್ ಒಳಗಡೆ. ಈ ಲೊಕೇಶನಲ್ಲಿ ಆರ್ಡ್ರ್ ಏನು ಬರೋಂಗಿಲ್ಲ. ಮತ್ತು ನಾವು ರಿಟರ್ನ್ ಮತ್ತು ಗಾಂಧಿ ಚೌಕಿಗೆ ಹೋಗಿ ವೇಟ್ ಮಾಡೋಣ, ಅಲ್ಲಿ ಏನಾದರೂ ಆರ್ಡ್ರ್ ಬರ್ತಾವೇನಂತ ನೋಡೋಣ ಬರ್ರಿ. ರಿಟರ್ನ್ ಗಾಂಧಿ ಚೌಕಲ್ಲಿ ವೇಟ್ ಮಾಡಕತ್ತೀನಿ. ವಿಶಾಲ್ ಮಾರ್ಟ್ ಮುಂದುಗಡೆ IDC ಪಕ್ಕದಲ್ಲಿ, ಇಲ್ಲೇ ಪಕ್ಕದಲ್ಲಿ ಆಗುತ್ತೆ IDC. ಸುರೇಶ್ ಸಾಗರದ ಹಾಸ್ಪಿಟಲು. ಇಲ್ಲೇ ವೇಟ್ ಮಾಡಕತ್ತೀನಿ. ಒಂದು 10 ಮಿನಿಟ್ಸ್ ಆಯ್ತು ವೇಟ್ ಮಾಡೋಕ್ಕೆ. ಯಾವುದನ್ನು ಆರ್ಡ್ರ್ ಬರ್ತೇವೆ ಅಂತ ನೋಡಕತ್ತೀನಿ. ಗಾಂಧಿ ಚೌಕಲ್ಲಿ ಯಾವ ಆರ್ಡ್ರ್ ಬರೋಂಗೆ ಕಾಣಿಸವಲ್ದು. ಸ್ವಲ್ಪ ನಾವು ಮುಂದುಗಡೆ DC ಆಫೀಸ್ ಅಪೋಸಿಟ್ ಹೋಗಿ ನೋಡೋಣ. ಗಾಂಧಿ ಚೌಕ್ ದಾಟಿ ಹೋಗೋಣ ನಿಧಾನ ಇರ್ಲಿಕ್ಕೆ. ಮುಂದೆ ಹೋಗಿ ನೋಡೋಣ ಯಾವನ ಆರ್ಡ್ರ್ ಬರ್ತಾವೇನೋ ಅಂತ ವೇಟ್ ಮಾಡೋಣ. ಗಾಂಧಿ ಚೌಕಲ್ಲಿ ಮಾರ್ನಿಂಗ್ ಟೈಮ್ ಸ್ವಲ್ಪ ರೆಸ್ಟ್ ಕಡಿಮೆನೇ ಇರುತ್ತೆ. ಒಂದೊಂದು ಟೈಮ್ ಜಾಸ್ತಿ ಇರುತ್ತೆ. ಸಂಡೇ ಆದರೆ ಏನೂ ಇರೋಲ್ಲ, ಟ್ರಾಫಿಕ್ ಇರೋಲ್ಲ. ಇಲ್ಲಿ DC ಆಫೀಸ್ ಅಪೋಸಿಟ್ ಇಲ್ಲಿ ಸೈಡಿಗೆ ವೇಟ್ ಮಾಡೋಣ. ಮತ್ತೆ ಯಾವನ ಆರ್ಡ್ರ್ ಬರ್ತವೆ. ಇಲ್ಲಿ ಪಕ್ಕದಲ್ಲಿ ಅಲ್ಲ ಬಸ್ ಸ್ಟ್ಯಾಂಡ್ ಆಗಲಿ, ಬಸವೇಶ್ವರ ಸರ್ಕಲ್ ಆಗಲಿ, ಯಾವನ ಬರ್ತವೆ ನೋಡೋಣ. ನಮ್ಮ ರಾಯಚೂರಿನಲ್ಲಿ ರ್ಯಾಪಿಡೋ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿರೋದು ಅನ್ಕೊತೀನಿ. ಯಾಕಂದರೆ ರ್ಯಾಪಿಡೋದು ಚಾಲಾಗಿದ್ದು ಭಾಳ ಜನಕ್ಕೂ ಗೊತ್ತಿಲ್ಲ. ಇವಾಗ 6 ಮಂತ್ ಆಯಿತು. ಗೊತ್ತಿದ್ದವರೆಲ್ಲ ಬುಕ್ ಮಾಡ್ಕೊತಾರೆ. ಒಂದು 10 ಮೆಂಬರ್ಸ್ ಇದ್ದಾರೆ ರೈಡರ್ಸು. ನಾನು ಬೇರೆ ಫೋನ್ನಲ್ಲಿ ಚೆಕ್ ಮಾಡಿ ನೋಡೀನಿ. ಒಂದು 10-11 ಮೆಂಬರ್ಸ್ ಇದ್ದಾರೆ ಅಷ್ಟೇ, ಜಾಸ್ತಿ ಜನ ಇಲ್ಲ. ರ್ಯಾಪಿಡೋಗೆ ಒಂದು ತೋರ್ಸಕತ್ತಾನ ಆನ್ ರೈಡಿಂಗ್ ಬುಕ್ಕಿಂಗ್ ಹೆಂಗೆ ಮಾಡ್ಕೋಬೇಕಂತೇಳಿ. ಬುಕ್ ಮಾಡ್ತಾರೆ, ನಮ್ಮ ಮೇಲೆ ತೋರಿಸುತ್ತೆ ಅಂತೇಳಿ. ರೈಡ್ ಕಂಪ್ಲೀಟ್ ಆಗ ನೆಕ್ಸ್ಟ್ ಆರ್ಡರ್ ನಮಗಿದ್ರೆ ಅದು ನಮಗೆ ತೋರಿಸುತ್ತೆ ಲೈವಲ್ಲಿ. ನಮ್ಮ ರಾಯಚೂರಿನಲ್ಲಿ ನ್ಯೂಲಿ ಸ್ಟಾರ್ಟೆಡ್ ಆಗಿ ಸಲುವಾಗೋ ಹೆಂಗೋ ಗೊತ್ತಿಲ್ಲ. ಈ ಕಡೆ ಖಾಲಿ 7 ರುಪೀಸ್ ಕೊಡ್ತಾರೆ ಪರ್ ಕಿಲೋಮೀಟ್ರ್. ನಮಗೆ ಪಿಕಪ್ಪಿಗೆ ಏನು ಕೊಡೋಲ್ಲ, ಓನ್ಲಿ ಡ್ರಾಪ್ಗೆ ಅಷ್ಟೇ ಅಮೌಂಟ್ ಕೊಡ್ತಾರೆ. ನಮ್ಮ ರಾಯಚೂರಿನಲ್ಲಿ ರ್ಯಾಪಿಡೋ ಈ ಕಡೆ ನವೋದಯ ಸೈಡು, ಮತ್ತು ಈ ಕಡೆ ಅಸ್ಕ್ಯಾಳ, ಮತ್ತು ಈ ಕಡೆ ರಾಯಲ್ ಫೋರ್ಟು, ಆಶಾಪುರ ರೋಡು ಎಲ್ಲ ಕಡೆ ಇದೆ ಆಲ್ಮೋಸ್ಟು. ನಾನು ಅವಾಗೇ ಹೇಳಿದ್ನಲ್ಲ, ಇಲ್ಲಿ ತೋರಿಸ್ತಾಯಿದ್ದೆ ನೋಡ್ರಿ ಆ್ಯಪಲ್ಲಿ 7 ರುಪೀಸ್ ಪರ್ ಕಿಲೋಮೀಟರ್. ನೀವು ನೋಡ್ಬೋದು. 3 ರುಪೀಸ್ ಲಾಂಗ್ ಪಿಕಪ್ ಇದ್ದರೆ 3 ರುಪೀಸ್ ಕೊಡ್ತಾನೆ, ಇಲ್ಲಾಂದರೆ 2 ರುಪೀಸ್ ಕೊಡ್ತಾನೆ. ಹಿಂಗಾದ್ರೆ ರೈಡರ್ಸಿಗೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗುತ್ತೆ ಭಾಳ. ಇನ್ಸೆಂಟಿವ್ ಏನಾದ್ರು ಕೊಡ್ತಾನೆ, ಹಂಗಾಗಿ ವರ್ಕೌಟ್ ಆಗುತ್ತೆ, ಮಾಡ್ಬೋದು. ನಮ್ಮ ರಾಯಚೂರಿನಲ್ಲಿ ಲಾಂಗ್ ಡ್ರಾಪ್ ಅಂದರೆ ರಿಮ್ಸ್ ಮತ್ತು ನವೋದಯ, ಈ ಕಡೆ ಅಸ್ಕ್ಯಾಳ ಈ ಕಡೆನೇ ಭಾಳ ಬರ್ತಾವೆ. ಯಾಕಂದ್ರೆ ಆಟೋ ಸಿಗಲ್ಲಲ್ಲ ಆ ಸೈಡು, ಅದ್ರ ಸಲುವಾಗಿ ಬರ್ತಾವೆ ಆರ್ಡ್ರಸ್ಸು. ಸೆಕೆಂಡ್ ಆರ್ಡ್ರ್ ಆ್ಯಕ್ಸೆಪ್ಟ್ ಮಾಡೀನಿ. ಸಮ್ ರೀಸನ್ಲಿಂದ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೇ ಮತ್ತು ಬಸವೇಶ್ವರ ಸರ್ಕಲಿಂದ ಗಾಂಧಿ ಚೌಕ್ ಕಸ್ಟಮರ್ ಹೇಳ್ತಾ ಇದ್ದಾನೆ, ಕರಾವಳಿ ಹೋಟೆಲ್ ಇದೆಯಲ್ಲ ಗಾಂಧಿ ಚೌಕ, ಅಲ್ಲಿ ಡ್ರಾಪ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಓಕೆ ಅಂತೇಳಿ OTP ತಗೊಂಡಿನಿ. OTP ಹೇಳಿದ್ರು ಅವರು. OTP ಹೇಳಿದ ತಕ್ಷಣ OTP ತಗೊಂಡು ನಾನು ರೈಡ್ ಸ್ಟಾರ್ಟ್ ಮಾಡೀನಿ. ಮತ್ತು OTP ಹಾಕಿದ ಮೇಲೆ ಡ್ರಾಪ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಡ್ರಾಪ್ ಲೊಕೇಶನ್ ನಮ್ಗೆ ಲೈವ್ ಲೊಕೇಶನ್ ತೋರಿಸಿದ್ರೆ ಲೈವ್ ಲೊಕೇಶನ್ ನೋಡಿ ಹೋಗ್ಬೋದು ನಾವು. ಕಸ್ಟಮರ್ ತುಂಬಾ ದಪ್ಪ ಇದ್ದಾನೆ. ಆತನ ಲಗೇಜ್ ಬಿತ್ತು, ಆತ ಕುಂದಿರ್ಸ್ಕೊಂಡು ನಿಧಾನವಾಗಿ ಹೋಗ್ತೀನಿ. ರೈಡ್ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡಿದ್ನೆ, ಬೇಡ ಅಂತೇಳಿ ಸುಮ್ಮನೆ ಅಂದೆ. ಇಲ್ಲೇ 1 ಕಿಲೋಮೀಟ್ರ್ ಅಲ್ಲ, ಇರಲಿ ಬಿಡು ಮತ್ತೆ ಅಂಥೇಳಿ ಗಾಂಧಿ ಚೌಕಲ್ಲಿ ಡ್ರಾಪ್ ಮಾಡೋಣ ಅಂಥೇಳಿ ಆ್ಯಕ್ಸೆಪ್ಟ್ ಮಾಡಿ ಕಸ್ಟಮರ್ನ ತೋರಿಸ್ತೀನಿ. ಡ್ರಾಪ್ ಮಾಡಿದ ಮೇಲೆ ಅದು ಬಾಕ್ಸ್ ದೊಡ್ಡದಿದೆ, ಸೂಟ್ ಕೇಸ್ ಬಾಕ್ಸ್ ಲಗೇಜಿದು, ನೋಡೋಣ. ಸ್ಕೂಟಿ ತಗೊಂಡು ಸರ್ ಅಂತ ಹೋಗ್ತಾ ಇದ್ದಾರೆ ಅಕ್ಕ, ಯಾರೂ ಗೊತ್ತಿಲ್ಲ. ಮೋಸ್ಟ್ಲಿ ಡ್ಯೂಟಿಗೆ ಟೈಮ್ ಆಗ್ತಾ ಇರಬೇಕು.
ಹಾಗಾಗಿ ಸ್ಪೀಡ್ ಹೋಗ್ತಾ ಇದ್ದಾರೆ. ಎಲ್ಲರೂ ಸೈಡ್ ಹಾಕ್ಕೊಂಡು ಹೋಗ್ಕತ್ತಳಕ್ಕ. ಗಾಂಧಿ ಚೌಕಲ್ಲಿ ಬಂದ್ಬಿಟ್ವಿ. ಇಲ್ಲಿ ಕೆಳಗಡೆ ಬ್ಯಾಂಕ್ ಪಕ್ಕದಲ್ಲಿ ಕರಾವಳಿ ಇಲ್ಲೇ ಡ್ರಾಪ್ ಮಾಡಂತ ಹೇಳಿದ್ರು ಕಸ್ಟಮರ್. ಇಲ್ಲೇ ಡ್ರಾಪ್ ಮಾಡಿದ್ವಿ. ಹೇಳಿದ್ರು ಅವರು ಇದನ್ನು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ರು. ಫೋನ್ಪೇ ಮಾಡಿಸ್ಲಿಕ್ಕತ್ತಿದ್ವಿ. ರೈಡ್ ಕಂಪ್ಲೀಟ್ ಮಾಡಿ ಫೋನ್ಪೇ ಮಾಡಿಸ್ಕೋಬೇಕು. ಕಸ್ಟಮರ್ನ ಡ್ರಾಪ್ ಮಾಡಿವಿ. ಡ್ರಾಪ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಆರ್ಡ್ರ್ ಸಲುವಾಗಿ ವೇಟಿಂಗು. ಮತ್ತು ಆರ್ಡ್ರ್ ಬಂತು. ಇದು ಆರ್ಡ್ರ್ ಕ್ಯಾನ್ಸಲ್ ಮಾಡೀನಿ. ಲಾಂಗ್ ಪಿಕಪ್ ಇದೆ, ಲಾಂಗ್ ಡ್ರಾಪ್ ಇದೆ. ನಾನು ಮತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ನಿ. ಮತ್ತೆ ಬಂತು. ಬೆಲ್ಲಂ ಕಾಲೋನಿಲಿಂದ ಅಮರೇಶ್ವರ ಕಾಲೋನಿ ಅಂತ 4 ಕಿಲೋಮೀಟ್ರ್ ಡ್ರಾಪ್ ಇದೆ. ಇದೊಂದು ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿದ್ದೆ ಬೇಡ ಅಂಥೇಳಿ. ಸಮೀಪ ಇದ್ದಿದ್ದು ಯಾವುದನ್ನು ನೋಡೋಣ ಅಂಥೇಳಿ ಬೈಕ್ ಮತ್ತು ರಿಟರ್ನ್ ಬ್ಯಾಕ್ ಹೋಗ್ತೀನಿ. ಗಾಂಧಿ ಚೌಕಿಂದ ಬಸ್ ಸರ್ಕಲ್ಗೆ ಹೋಗ್ತಾ ಇದ್ದೀನಿ. ಯಾವನ ಆರ್ಡ್ರ್ ಬರ್ತವೇನೆ ಅಂತೇಳಿ. ಆರ್ಡರ್ ನೋಟಿಫಿಕೇಷನ್ ಬರ್ತಾ ಇದೆ. ಗಾಡಿ ಸೈಡಿಗೆ ಹಾಕಿ ನೋಡೋಣ ಯಾವುದು ಬರ್ತಾ ಇದೆ, ಎಲ್ಲಿ ಪಿಕಪ್ ಡ್ರಾಪ್ ಎಲ್ಲಿ ಅಂತೇಳಿ ನೋಡೋಣ. ಮತ್ತೆ ಒಂದು ಆರ್ಡ್ರ್ ಬರ್ತಾ ಇದೆ. ಆಕ್ಸೆಪ್ಟ್ ಮಾಡ್ತೀನಿ. ಡ್ಯಾಡಿ ಕಾಲೋನಿಯಿಂದ ಉಸ್ಮಾನಿಗಂಜ್ 2 ಕಿಲೋಮೀಟ್ರ್ ಪಿಕಪ್ಪೇ ತೋರಿಸ್ತಾ ಇದೆ. ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಬರೋಣ. ಕಸ್ಟಮರ್ ಏನೋ ಮೆಸೇಜ್ ಮಾಡಿದ್ದಾನೆ, ವೇಟಿಂಗ್ ಪಿಕಪ್ ಅಂತ ಹಾಕಿದ್ದಾನೆ. ಓಕೆ ಅಂತೇಳಿ ಹಾಕ್ತೀನಿ. ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೇನೆ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಉಸ್ಮಾನಿಗಂಜ್ ಡ್ರಾಪ್ ಲೊಕೇಶನ್. ಅಣ್ಣ ಬಂದು OTP ಹೇಳಿದ್ಮ್ಯಾಗ ನಮ್ಮ ರೈಡ್ ಚಾಲು ಆಗುತ್ತೆ. 2688 आ जाना थोड़ा आगे पीछे दिखा रहे हो लोकेशन, वही प्रॉब्लम है.
ನಮ್ಮ ರಾಯಚೂರಿನಲ್ಲಿ ಬಸವೇಶ್ವರ ಸರ್ಕಲ್ ಮೇನ್ ಸಿಗ್ನಲ್ ಇದು ಡೌನಲ್ಲಿದೆ. ಈ ಡೌನಲಲ್ಲಿ ಸರ್ಕಾರಿ ಬಸ್ಸು ಪ್ಯಾಸೆಂಜರ್ನ ಎಲ್ಲಿ ಇಳಿಸಿ ಅವರು ಹಂಗೆ ಇಳ್ತಾ ಇದ್ದಾರೆ ಪ್ಯಾಸೆಂಜರ್. ಗಾಂಧಿ ಚೌಕಲ್ಲಿ ಆಂಜನೇಯ ಟೆಂಪಲ್ ಇದೆ. ಹಾಗೆ ಆಂಜನೇಯಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ರೈಡ್ ಮುಂದಕ್ಕೆ ಹೋಗುತ್ತೆ. ಕಸ್ಟಮರ್ ಡ್ರಾಪ್ ಲೊಕೇಶನ್ ಉಸ್ಮಾನಿಗಂಜ್ನಲ್ಲಿ ಇಳಿಸಿ ಮತ್ತೆ ರಿಟರ್ನ್ ಬ್ಯಾಕ್ ಬಂದೀನಿ. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಕಾಲ್ ಬಂತು. ಟೋಟಲ್ ರ್ಯಾಪಿಡೋನಲ್ಲಿ ಎಷ್ಟು ಎರ್ನ್ ಮಾಡಿವೆ ಅಮೌಂಟ್ ಅಂತೇಳಿ ನೋಡೋಣ. 940 ಅಂದರೆ 1 hour 10 minutes ನಾನು ರ್ಯಾಪಿಡೋ ಮಾಡಿದ್ದೀನಿ. 4 ಆರ್ಡರ್ಸ್ ಕಂಪ್ಲೀಟ್ ಆಗಿದ್ದಾವೆ. 15 rupees ಅಮೌಂಟ್ ನನಗೆ ಬೋನಸ್ ಕೊಟ್ಟಿದ್ದಾನೆ, ಇನ್ಸೆಂಟಿವ್. ಇಲ್ಲಿ ನೋಡ್ಬೋದು ನೀವು 97 rupees ಆರ್ಡ್ರದ ಅಮೌಂಟ್ ಆಗಿದೆ, ಇನ್ನು 15 rupees ಪ್ಲಸ್ ಆಗಿದೆ. ಟೋಟಲ್ 4 ರೈಡ್ಸ್ ಕಂಪ್ಲೀಟ್ ಆಗಿದೆ. ಟುಡೇ ಟೋಟಲ್ ಎರ್ನಿಂಗ್ ಅಮೌಂಟು 112 ರೂಪಾಯಿ 41 ಪೈಸೆ ಆಗಿರುತ್ತದೆ. ನಾನು 4 ರೈಡ್ಸಿಗೆ ಕಂಪ್ಲೀಟ್ ಮಾಡ್ತೀನಿ ನನ್ನ ರೈಡು. ಯಾಕಂದರೆ ಸಣ್ಣಾಗಿ ಮಳೆ ಬರ್ತಿತ್ತು. ನನ್ನ ಬ್ಯಾಕ್ ಕವರ್ನಲ್ಲಿ ನೋಡ್ಬೋದು ನೀವು, ಗಾಡಿ ಕವರ್ ಮೇಲೆ ಸಣ್ಣಾಗಿ ನೀರು ಬೀಳ್ತಾ ಇದೆ, ಮಳೆ ನೀರು. ನಾನು ಹೆಲ್ಮೆಟ್ ಹೋಲ್ಡರ್, ಮೊಬೈಲ್ ಹೋಲ್ಡರ್ ಇಟ್ಕೊಂಡು ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿದ್ದೇನೆ. ಹೇಗೆ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ನೀವೇ ಹೇಳಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.